ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಮತ್ತೆ ಆರೋಪ ಮಾಡ್ತಾ ಇರೋದು. ಟ್ರಂಪ್ ಪದೇ ಪದೇ ಬೆದರಿಕೆ ಹಾಕ್ತಾ ಇದ್ರು, ಮೋದಿ ಮೌನ ವಹಿಸಿದ್ದಾರೆ. ಮೋದಿ ಮೌನಕ್ಕೆ ಕಾರಣವೂ ಇದೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇರೋದು. ಭಾರತೀಯರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಟ್ರಂಪ್ ಪದೇ ಪದೇ ಬೆದರಿಕೆ ಹಾಕ್ತಾ ಇದ್ರು, ಮೋದಿ ಸುಮ್ಮನಿದ್ದಾರೆ. ಯಾಕಂದ್ರೆ ಅಮೆರಿಕದಲ್ಲಿ ಅದಾನಿ ವಿರುದ್ಧ ತನಿಖೆ ನಡೀತಾ ಇದೆ. ಮೋದಿ, ಅದಾನಿ, ಅಂಬಾನಿ, ರಷ್ಯಾ ನಡುವೆ ತೈಲ ಒಪ್ಪಂದ ಅನ್ನೋದಾಗಿದೆ. ಇವರ ನಡುವಿನ ಹಣಕಾಸು ಸಂಬಂಧ ಬಹಿರಂಗ ಆಗುವಂತ ಆತಂಕವೂ ಕೂಡ ಇದೆ. ಟ್ರಂಪ್ ಬೆದರಿಕೆಗಳಲ್ಲಿ ಅದು ಕೂಡ ಒಂದಾಗಿದೆ ಅಂತ ರಾಹುಲ್ ಹೇಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಗಳನ್ನು ಕಟ್ಟಿ ಹಾಕಲಾಗಿದೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿ. ಟ್ರಂಪ್ ಅವರು ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು, ನಿರ್ಧಾರವನ್ನು ತೆಗೆದುಕೊಳ್ತಾ ಇರೋದು ಜಾಗತಿಕವಾಗಿ ಸುದ್ದಿ ಮಾಡ್ತಾ ಇರುವಂಥ ಬೆನ್ನಲ್ಲೇ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಟ್ರಂಪ್ ಪದೇ ಪದೇ ಭಾರತದ ವಿರುದ್ಧ ಮಾತಾಡ್ತಾ ಇದ್ರು, ಪದೇ ಪದೇ ಒಂದಲ್ಲ ಒಂದು ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ರು. ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದಕ್ಕೂ ಉತ್ತರ ಕೊಡದೆ ಸೈಲೆಂಟ್ ಆಗಿದ್ದಾರೆ ಅಂತ ಅಂದರೆ, ಕೆಲವೊಂದಷ್ಟು ಒಪ್ಪಂದಗಳು ನಡೀತಾ ಇದೆ. ಅದಾನಿ, ಅಂಬಾನಿ, ಮೋದಿ ಇವರೆಲ್ಲರ ನಡುವೆ ಕೂಡ ಒಪ್ಪಂದಗಳಾಗಿದೆ. ಅವೆಲ್ಲ ಹೊರಗೆ ಬರುತ್ತೆ ಎನ್ನುವಂಥ ಆತಂಕ, ಅದನ್ನೇ ಎಚ್ಚರಿಕೆ ರೂಪದಲ್ಲಿ ಟ್ರಂಪ್ ನೀಡಿದ್ದಾರೆ ಅನ್ನೋದನ್ನು ರಾಹುಲ್ ಗಾಂಧಿ ಹೇಳಿದ್ದಾರೆ. ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆಯೇ ಟ್ವೀಟ್ ಕೂಡ ಮಾಡಿದ್ದಾರೆ. ಇವರ ನಡುವಿನ ಹಣಕಾಸು ಸಂಬಂಧ ಬಹಿರಂಗ ಆಗ್ಬಿಡುತ್ತೆ ಅನ್ನುವಂಥ ಆತಂಕದಲ್ಲಿ ಇದ್ದಾರೆ. ಆ ಕಾರಣಕ್ಕಾಗಿ ಟ್ರಂಪ್ ಏನೇ ಮಾಡಿದ್ರು, ಏನೇ ಹೇಳಿದ್ರು ಅದಕ್ಕೆ ತಿರುಗೇಟನ್ನು ನೀಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ.